ಈ ರೈಡಲ್ಲಿ ಲೆಫ್ಟ್ ಸೈಡ್ ಸಮುದ್ರ, ರೈಟ್ ಸೈಡ್ ಫುಲ್ಲು ಗ್ರೀನರಿ. 600 ರೂಪಾಯಿ ಅನ್ಬಿಡೋದ ಬಿಲ್ಲು. ಬಾಕ್ಸ್ ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಟ್ಟವನೆ. ಇಲ್ಲಿ ಬಂದು ಏನ್ ಮಾಡ್ಕೊಂಡು ಬಾಕ್ಸ್ ಎಲ್ಲ ಆಗ್ತವೆ. ಊರಾಗ್ಲ ಕಟ್ಕೊಬಿಟ್ಟವನೆ. ತುಂಬಾ ದಿವಸ ಆಯ್ತು ನಮ್ ಬೀಟಲ್ಲ ಈ ತರ ಓಡಿಸಿ. 15 ಲೀಟರ್ ಕೆಪಾಸಿಟಿನ ಇದು. ಹೆಂಗ್ ಹೋಯ್ತು ನೋಡಿ ಗಾಡಿ ಇದು. ಎಲ್ಲರಿಗೂ ನಮಸ್ಕಾರ, ನಾನ್ ನಿಮ್ ಬಾಲಾಜಿ. ನಮ್ ಚಾನಲ್ ಅಲ್ಲಿ ಬೈಕ್ ರಿಲೇಟೆಡ್, ಟ್ರಾವೆಲ್ ರಿಲೇಟೆಡ್ ವ್ಲಾಗ್ಸ್ ಎಲ್ಲ ಪೋಸ್ಟ್ ಮಾಡ್ತಾ ಬರ್ತೀವಿ. ಈ ವ್ಲಾಗ್ ಅಲ್ಲಿ ನೀವೇನ್ ನೋಡ್ತೀರಾ ಅಂದ್ರೆ, ನಾವು ಬಂದ್ಬಿಟ್ಟು ಬ್ಯಾಂಗ್ಳೂರಿಂದ ಮುರುಡೇಶ್ವರ ಹೋಗ್ತಾ ಇದೀವಿ. ಆ ವ್ಲಾಗ್ ನೇ ನೋಡ್ತೀರಾ. ಸ್ವಲ್ಪ ಜನ ಕನ್ಫ್ಯೂಷನ್ ಇರ್ಬೋದು, ನಿನ್ನ ಹತ್ರ ಎಷ್ಟು ಗಾಡಿ ಐತೆ ಅಂತ. ನನ್ನ ಹತ್ರ ಇವಾಗ 2 ಗಾಡಿ ಇದೆ MCS. ಒಂದು ಬಂದ್ಬಿಟ್ಟು TVS ರೈಡರು, ನನ್ನ ಫಸ್ಟ್ ಬೈಕು. ಅದು ಬಂದ್ಬಿಟ್ಟು ನಮ್ಮ ಬೀಟಲ್ ಅಂತ ಕರಿತೀವಿ. ಇನ್ನೊಂದು ಬಂದ್ಬಿಟ್ಟು ನಮ್ಮ ಜಾಕಿ, ಅವ್ನು ಬಂದ್ಬಿಟ್ಟು RS 200 ಬೈಕು. ಸೊ ಈ ವ್ಲಾಗ್ ಬಂದ್ಬಿಟ್ಟು ನಾವು ಬೀಟಲಲ್ಲಿ ಹೋಗಿರೋದೇ ನೋಡ್ತೀರಾ. ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ನಮ್ಮ ಹಳೆ ಚಾನಲ್ ಬಂದ್ಬಿಟ್ಟು ಡಿಲೀಟ್ ಆಗೋಯ್ತು ಅಂತ. ಸೊ ಅದರಿಂದ ಬಂದ್ಬಿಟ್ಟು ನನಗೆ ಬೀಟಲಲ್ಲಿ ಹೋಗಿರೋ ಮೆಮೊರೀಸ್ನು ಈ ಚಾನಲಲ್ಲಿ ಇರಬೇಕು ಅಂತ, ಅದಕ್ಕೆ ಆ ಬೈಕಲ್ಲಿ ಹೋಗಿರೋ ರೈಡ್ನ ಇದರಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಜಾಕಿಲಿ ಹೋಗೋ ರೈಡು ಆದಷ್ಟು ಬೇಗ ಬರ್ತಾ ಇರುತ್ತೆ. ಅವನ್ನೆಲ್ಲ ನೋಡೋದಕ್ಕೆ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಬನ್ನಿ ವ್ಲಾಗ್ ಹೋಗೋಣ. ಅದಕ್ಕೂ ಮುಂಚೆ ಆ ಸಬ್ಸ್ಕ್ರೈಬ್ ಪಕ್ಕ ಒಂದು ಬೆಲ್ ಐಕಾನ್ ಇರುತ್ತೆ, 2 ಕ್ಲಿಕ್ ಮಾಡಿ ಇಟ್ಕೊಳ್ಳಿ. ಓಕೆ ಬನ್ನಿ ವ್ಲಾಗ್ ಹೋಗೋಣ. MCS ರೈಡ್ಗೆ ಹೊರಟಾಯ್ತು ರೀ. ಟೈಮ್ ಎಷ್ಟಾಯ್ತು ಅಂದರೆ 12 ಗಂಟೆ ಆಯಿತು. ಏನೋ ಪ್ರಾಬ್ಲಮ್ಮೇ ಆಗಿಲ್ವಲ್ಲ ಅಂತ ಅಂದ್ಕೊಂಡೆ. ನೋಡಿದ್ರೆ ನಮ್ಮ ಶ್ರೇಯಸ್ ಬಂದ್ಬಿಟ್ಟು ಗಾಡಿ ತಂದಿದ್ದ. ಯಾವ ಗಾಡಿ ಅಂದರೆ ಅಪಾಚಿನ ರ್ಯಾಲಿ ಎಡಿಷನ್ ಮಾಡಿ ಮಾಡಿಫೈ ಮಾಡಿರೋದು. ಸೊ ಆ ಗಾಡಿ ತಂದಿದ್ದ. ಅದ್ರಲ್ಲಿ ನೋಡಿದ್ರೆ ಪೆಟ್ರೋಲ್ ಫುಲ್ಲು ಡ್ರೈಯು. ಇವಾಗ ಅದಕ್ಕೆ ಪೆಟ್ರೋಲ್ ಹಾಕ್ಸೋದಕ್ಕೆ ಹೋಗ್ತಾ ಇದ್ದೀವಿ. ನಾನು ಆ ಬೈಕ್ನ ರಿವ್ಯೂ ಮಾಡ್ತೀನಿ ಬನ್ನಿ. ಅಲ್ಲಿ ಹೋಗ್ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಹೊನ್ನಾವರಗೆ ಹೋಗ್ತಾ ಇದ್ದೀವಿ ನಾವು. ಹೊನ್ನಾವರಲ್ಲಿ ಸ್ವಲ್ಪ ಅಡ್ವೆಂಚರ್ ಆ್ಯಕ್ಟಿವಿಟೀಸ್ ಎಲ್ಲ ಟ್ರೈ ಮಾಡೋಣ ಅಂತ. ಹೋದ ಸರಿ ಹೋದಾಗ ಬಂದ್ಬಿಟ್ಟು ನಾವು ಹೊನ್ನಾವರದಲ್ಲಿ ಬೋಟಿಂಗು ಅವೆಲ್ಲ ಮಿಸ್ ಮಾಡಿಬಿಟ್ಟಿದ್ವಿ ಕಾಸಿಲ್ಲ ಅಂತ. ಈ ಸರಿ ಬಂದ್ಬಿಟ್ಟು ಸ್ವಲ್ಪ ಅಡ್ವೆಂಚರಸ್ ಆ್ಯಕ್ಟಿವಿಟಿಗೋಸ್ಕರನೇ ಹೋಗ್ತಾ ಇರೋದು. ನಮ್ಮ ಬೀಟಲ್ಲಿಗೆ ಫಸ್ಟು ಪೆಟ್ರೋಲ್ ಹಾಕ್ಸ್ಕೋಬೇಕಪ್ಪ. ಫುಲ್ಲು ಡ್ರೈ ಅಲ್ಲವನೇ. ಮುಂದೆ ಒಂದು ಪೆಟ್ರೋಲ್ ಬಂಕ್ ಐತೆ. ಆ ಪೆಟ್ರೋಲ್ ಹೋಗಿ ಜಮ್ ಅಂತ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಬನ್ನಿ. ತುಂಬ ದಿವಸ ಆದಮೇಲೆ ನಮ್ಮ ಬೀಟಲ್ಗೆ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀವಿ. ಬ್ಯಾಗ್ ಅಷ್ಟು ಬೇಗ ಸೈಡ್ಗೆ ಹೋಗ್ಬಿಟ್ಟೈತೋ. ಸೈಡ್ಗೆ ಹೋಗ್ಬಿಟ್ಟೈತೆ ಬ್ಯಾಗು. ಈ ಬ್ಯಾಗ್ನ ಕಟ್ಟೋದಕ್ಕೊಂದು ರೋದನೆ ಪಟ್ವಿ ನೋಡಿ. ಆಗಲೇ ಅವನೆಲ್ಲಿ ಅವನು ಶರಣು, ಅವ್ನ ಬ್ಯಾಗ್ನ ತೋರಿಸ್ತೀನಿ ನಾನು. ಊರಾಗಲ ಕಟ್ಕೊಬಿಟ್ಟವನೇ. ಒಳ್ಳೆ ಡ್ರಮ್ ಕಟ್ಕೊಂಡಾಗ ಐತೆ ಆ ಬ್ಯಾಗು. ಅಣ್ಣ ಫುಲ್ ಟ್ಯಾಂಕ್ ಎಷ್ಟು? 883ನಾ ಫಸ್ಟ್ ಫುಲ್ ಟ್ಯಾಂಕ್. 883 ರುಪೀಸ್ ಆಗಿದೆ. ನಾನು ನಿಮಗೇನೋ ತೋರಿಸ್ತೀನಿ ಅಂತ ಹೇಳಿದೆ ಗೊತ್ತಾ. ಬನ್ನಿ ತೋರಿಸ್ತೀನಿ ಬ್ರೋ. ಆಗಿದೆ ಇವಂದೇ ಬ್ಯಾಗು. ಇಲ್ಲಿ ನೋಡಿ, ಊರಾಗ್ಲ ಕಟ್ಕೊಬಿಟ್ಟವನೇ. ಅದೇನ್ ಮಾಡೋದು ಬಾಲಾಜಿ, 3 ಜನರದ್ದು ಬಟ್ಟೆ ಇದ್ರಲ್ಲಿ ಇಟ್ಟಿದೀವಿ. ಎಷ್ಟು ಲೀಟರ್ ಹಿಡಿತು? 15 ಲೀಟ್ರು. 15 ಲೀಟರ್ ಕೆಪಾಸಿಟಿನ ಇದು? 180 ತಾನೆ? ಯಪ್ಪ ಗಾಡಿ ನೋಡಿ MCS 15 ಲೀಟರ್ ಹಿಡ್ದೈತೆ ಅಂತೆ ಇದು. ಇಲ್ಲೇ ಒಂದು ರೌಂಡ್ ಓಡಿಸ್ ನೋಡ್ಬಿಡ್ತೀನಿ, ಯಾಕೋ ತುಂಬ ಆಸೆ ಆಗ್ತಾ ಇದೆ. ಅಪಾಚಿ ಸ್ವಲ್ಪ ವೆಯ್ಟು ಅವಾಗ ಬಂದಿದ್ದು. ಈ ಕಡೆ ಹೋಗೋಣ. ಯಾಕೆ RPM ಒಂಥರ ರೈಸಲ್ಲಿ ಐತೆ? ಓಯ್ ಸಾಕಾಗೈತಪ್ಪ, ಮಸ್ತು. ಐಡ್ಲಿಂಗ್ ಜಾಸ್ತಿ ಇಟ್ಟವ್ರೆ, ಮಸ್ತು. ಅರೆ ಸ್ವಲ್ಪ ವೆಯ್ಟ್ ಈ ಗಾಡಿ. ಅವಾಗ ಬಂದಿದ್ದೆಲ್ಲ ಫುಲ್ ಮೆಟಲ್ ಟ್ಯಾಂಕಿ ಅಲ್ವಾ, ಎಲ್ಲ ಮೆಟಲೇ ಗಾಡೀಲಿ. ಟ್ರಿಪ್ಪೇನ 0 ಮಾಡ್ಕೊಳ್ಳೋಣ ರೀ. ಓಕೆ 0 ಮಾಡ್ಕೊಂಡಾಯ್ತು. ಇವಾಗ ಬಿಟ್ರೆ ಹಾರದೆ. ಆಪೋಸಿಟ್ ಗಾಳಿ ಹೊಡಿತಾ ಇದ್ರೆ ಫುಲ್ಲು ಮಜಾ ಅನ್ಸುತ್ತೆ. ಫೈನಲಿ ಸಿಗ್ನಲ್ನ ಸಕ್ಸಸ್ಫುಲಿ ದಾಟಾಯಿತು. ಈ ಸಿಗ್ನಲ್ನ ದಾಟೋದ್ರಲ್ಲಿ ಏನೋ ಒಂದು ಮಜಾ ಅಪ್ಪ. ನಮ್ಮ ಬೀಟಲ್ಲಂತೂ ಕಂಪ್ಲೀಟಾಗಿ ರೆಡಿ ಮಾಡೈತೆ MCS ರೈಡ್ಗೋಸ್ಕರ. ಆಲ್ಮೋಸ್ಟ್ ಎಷ್ಟಾಯ್ತು ಗೊತ್ತಾ, ನಮ್ಮ ಬೀಟಲ್ಗೆ ಒಂದು 6 ರಿಂದ 6.5 ಸಾವಿರ ಆಯಿತು. ಕಂಪ್ಲೀಟಾಗಿ ಟೈರು, ಚೈನ್ ಸ್ಪ್ರಾಕೆಟು, ಇಂಜಿನ್ ಆಯಿಲು ಎಲ್ಲ ಚೇಂಜ್ ಮಾಡಾಯಿತು. ಇವಾಗ ಸಕ್ಕದಾಗಿದ್ದಾನೆ ನಮ್ಮ ಬೀಟಲ್ಲು. ಹೋದ ಸರಿ ಬಂದ್ಬಿಟ್ಟು ಸ್ಟಾಕ್ ಚೈನ್ ಸ್ಪ್ರಾಕೆಟ್ ಹಾಕ್ಸಿದೆ, ಇವಾಗ ಬಂದ್ಬಿಟ್ಟು ರೋಲನ್ ಹಾಕ್ಸಿದ್ದೀನಿ. ಇನಿಷಿಯಲ್ ಅಂತೂ ಸಕ್ಕದಾಗಿರುತ್ತೆ. ಟಾಪ್ ಎಂಡ್ ಒಂದು ಸ್ವಲ್ಪ ಕಮ್ಮಿ ಆಗುತ್ತೆ ರೋಲನಲ್ಲಿ. ಇನಿಷಿಯಲ್ಲು ಸಕ್ಕದಾಗಿರುತ್ತೆ. ಇವ್ ನಮ್ಮ ಹುಡುಗನೇ ಹೋಯ್ತಾ ಇರೋದು. ನಾನು ಯಾರಪ್ಪ ಇದು ಹಿಂಗೋಯ್ತವ್ರೆ ಅಂತ ನೋಡಿದ್ರೆ ನಮ್ಮ ಹುಡುಗನೇ. ಇವನು ಬಂದ್ಬಿಟ್ಟು ಇವನು ಒರಿಜಿನಲ್ ಹೆಸರು ಗೊತ್ತಿಲ್ಲ, ಬಟ್ ನಮ್ಮ ಹುಡುಗರೆಲ್ಲ ಊಸಿ ಅಂತ ಕರೀತಾರೆ. ಎಂಟಾರ್ಕು, ಒಂದು ಡ್ಯೂಕ್ 200, 2 ಡ್ಯೂಕ್ 250, ಒಂದು ಅಪಾಚಿ,
ಮತ್ತೆ ಒಂದು ರೈಡರು ನಮ್ಮ ಬೀಟಲು. ಟೋಟಲ್ 6 ಗಾಡಿ ಹೋಯ್ತೈತೆ, 9 ಜನ ಎಮ್ ಸಿ ಎಸ್. 3 ಸೋಲೋ, ನಾನು, ಆಮೇಲೆ ಈ ಎಂಟಾರ್ಕು, ಅದಾದ್ಮೇಲೆ ಅಪಾಚಿ ಅಲ್ಲ, ಇನ್ನೊಂದು ಡ್ಯೂಕ್ 250 ಬಂದ್ಬಿಟ್ಟು ಸೋಲೋ. ಇನ್ನು ಮಿಕ್ಕಿದ ಗಾಡೀಲಿ ಎಲ್ಲ ಇಬ್ಬಿಬ್ರು. ಟೋಟಲ್ 9 ಜನ ಹೋಗ್ತಾ ಇದೀವಿ ರೈಡ್ಗೆ. ಹೋದ್ ಸರಿ ಈ ಗ್ಯಾಂಗ್ ಜೊತೆ ಹೋಗ್ಬೇಕಾದ್ರೆ ನಾವು ಬಂದ್ಬಿಟ್ಟು ಒಂದು ಕಾರು 4 ಬೈಕು ಆ ಥರ ಹೋಗಿದ್ವಿ. ಬಟ್ ಈ ಸರಿ ಅಂತೂ ಎಲ್ಲರೂ ಬೈಕಲ್ಲಿ ಹೋಗ್ತಾ ಇದೀವಿ. ಒಂಥರ ಮಜಾ ಅದು ಬೈಕಲ್ಲಿ ಎಲ್ಲರೂ ಹೋಗೋದಕ್ಕೆ. ತುಂಬಾ ದಿವಸ ಆಯ್ತು ನಮ್ಮ ಬೀಟಲ್ನ ಈ ತರ ಓಡಿಸಿ. ಪರವಾಗಿಲ್ಲಪ್ಪ, ಟಾಪ್ ಎಂಡು ಚೆನ್ನಾಗೈತೆ. ಗೊತ್ತೇ ಆಗ್ತಾ ಇಲ್ಲ ಇಂಜಿನಲ್ಲಿ ಸ್ಟ್ರೈನು. ಆರಾಮಾಗಿ ಹೋಯ್ತವನೆ 100 ಮೇಲೆ. ಫಸ್ಟ್ ಟೋಲ್ನ ಸಕ್ಸಸ್ಫುಲಿ ದಾಟಾಯ್ತು ಎಮ್ ಸಿ ಎಸ್, ಪಾರ್ಲೇಜಿ ಟೋಲು. ಇಲ್ಲಿಂದ ಸೀದಾ ಹೋಗಿ ನೆಕ್ಸ್ಟ್ ನೆಲಮಂಗಲ ಲಿಫ್ಟ್ ತಗೋಬೇಕು ಅನ್ಕೊಂಡಿದ್ದೀನಿ. ಆ ರೂಟೇ ಹೋಗೋಣ ಅಂತ ನಮ್ಮ ಹುಡುಗರ ಡಿಸ್ಕಸ್ ಮಾಡ್ತಾ ಇದ್ರು. ಮುಂದೆ ಹೋದ್ರೆ ಗೊತ್ತಾಗುತ್ತೆ. ನನಗೆ ಯಾವ ರೂಟು ಈ ರೂಟ್ ಅಂತೆಲ್ಲ ಗೊತ್ತಿಲ್ಲ ರೀ, ನನಗೆ ಗಾಡಿ ಓಡಿಸ್ಬೇಕು. ಎಮ್ ಸಿ ಎಸ್ ಟೈಮ್ ಎಷ್ಟಾಯ್ತು ಅಂದರೆ 3:30 ಆಯಿತು. ಇವಾಗ ಹಾಸನ್ ಟೋಲ್ನ ರೀಚ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 180 ಕಿಲೋಮೀಟರ್ಸ್ನ ರೈಡ್ ಮಾಡ್ಕೊ ಬಂದಿದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಎಲ್ಲರೂ ಇವಾಗ ಮ್ಯಾಗಿ ತಗೊಂಡ್ರು. ನಾನು ಬಂದು ಒಂದು ರೌಂಡ್ ಮ್ಯಾಗಿ ತಿಂದು ಇಡ್ಲಿ ತಗೊಂಡಿದ್ದೀನಿ ಒಂದು ಸೆಟ್ಟು. ಬರ್ತಾ ನಮ್ಮ ಹುಡುಗ ಅಂತ ಹೇಳಿದ್ನಲ್ಲ, ಬಂದಿದ್ದ ಸ್ಪೀಡ್ಗೆ ಜೋಬಿಂದ ಏರ್ಪೋರ್ಟ್ಸ್ ಎಲ್ಲ ಆರೋಗ್ಬಿಟ್ಟೈತೆ. ಇನ್ನೇನೇನು ಆರೋಗೈತೆ? ಅಷ್ಟು ಸ್ಪೀಡು ರೇಸ್ ಮಾಡೋಣ ಆಗಿರೋದು. ಪೆಟ್ರೋಲ್ ಖಾಲಿಯಾಗಿ ಅಲಿತಾವನ್ ಇಲ್ಲಿ. ಮುರುಡೇಶ್ವರಾಗೆ ಹೋಗ್ಬಿಟ್ಟ ಅನ್ಕೊಂಡೆ, ನೋಡಿದ್ರೆ ಇನ್ನ ಇಲ್ಲೇ ಅವರು ಸ್ಪೀಡ್. ಅಯ್ಯೋ, ಟೋಲ್ ಮೇಲೆ ನಿಂತಿದ್ದ ಅವಾಗ. ಅದೇ ಅವನು ಈ ಪ್ಯಾಕೆಟ್ ಅಲ್ಲಿ ಇಟ್ಟಿದ್ದ, ಜಾಕೆಟ್ ಪ್ಯಾಕೆಟ್ ಅಲ್ಲಿ. ಪ್ಯಾಂಟ್ ಜೋಬಲ್ಲಿ ಇಟ್ಟಿದ್ರೆ ಬಚಾವಾಗಿರೋದು. ಬಟ್ ಏನು ಮಾಡಕ್ಕಾಗಲ್ಲ. ಇವಾಗ ಒಂದ್ ವೇಳೆ ಹುಡುಕ್ತೀನಿ ಅಂತವನೆ. ಬಾಗ್ ಸೈಕಲ್ ತಗೋಬಿಟ್ಟು ಅದೇ ಈ ಏರ್ಪೋರ್ಟ್ಸ್ ಐತೆ, ಕಿವಿಲೆ ಐತೆ. ಎಡ್ಡ ಅಂದ್ರೆ ಬಾಕ್ಸ್ ಎಲ್ಲೋ ಬಿಟ್ಬಿಟ್ಟು ಬಂದ್ಬಿಟ್ಟವನೆ. ಇಲ್ಲಿ ಬಂದು ಏನ್ ಮಾಡ್ಕೊಂಡು ಬಾಕ್ಸ್ ಎಲ್ಲ ಅಂತವ್ರೆ. ಮ್ಯಾಗಿ ಬಂದ್ಬಿಟ್ಟು ಇಲ್ಲಿ 60 MCs. ಇಡ್ಲಿ ಎಷ್ಟಂತ ಗೊತ್ತಿಲ್ಲ. ಇದೆರಡನ್ನ ತಿನ್ಬಿಟ್ಟು ಹಾಗೆ ಬೈಕಲ್ಲಿ ಹೋಗ್ತಾ ರೇಟ್ ಎಷ್ಟು ಅಂತ ಹೇಳ್ತೀನಿ ಇಡ್ಲಿದು. ಓಕೆ ಬನ್ನಿ, ಬೈಕಲ್ಲಿ ಹೋಗ್ತಾ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಎಷ್ಟು ಚಳಿ ಇದೆ ಅಂದರೆ ಈ ಸೀಟ್ ಮೇಲೆಲ್ಲ ಮಂಜು ಕುತ್ಕೊಂಡೈತೆ ನೋಡಿ. ಫುಲ್ ಒದ್ದೆ ಆಗ್ಬಿಟ್ಟೈತೆ ಸೀಟೆಲ್ಲ. ಸೀಟು ಹೆಲ್ಮೆಟ್ಟು ಇಲ್ಲಿ ಇಟ್ಬಿಟ್ಟು ಹೋಗಿದ್ವಿ, ಎಲ್ಲ ಒದ್ದೆ ಆಗ್ಬಿಟ್ಟೈತೆ MCs. ಈ ಅಂಗಡಿಯಿಂದ ಇವಾಗ ಹೊರಟ್ವಿ. ಇನ್ನು ಮುರುಡೇಶ್ವರಕ್ಕೆ ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಾ? 300 ಕಿಲೋಮೀಟ್ರ್ ಐತೆ. ನೈಟ್ ಬೇಗ ಬಿಟ್ಟಿದ್ರೆ ಸ್ವಲ್ಪ ಬೇಗ ರೀಚ್ ಆಗ್ತಾ ಇದ್ವಿ. ಬಟ್ ನೈಟ್ ಬಿಟ್ಟಿದೆ 12 ಗಂಟೆ ಅಲ್ವಾ. ಇವಾಗ 4 ಗಂಟೆಗೆ ಹಾಸನ ಹತ್ರ ಇದೀವಿ ನಾವು. ಇವಾಗ ಬಿಟ್ಟು ನಾಳೆ ಮಧ್ಯಾಹ್ನ ಆಗ್ಬಿಡುತ್ತೆ ಹೋಗೋದಕ್ಕೆ. ಕತ್ಲೆಯಲ್ಲಿ ಜಾಸ್ತಿ ವ್ಲಾಗ್ ಬೇರೆ ಮಾಡೋಕ್ಕಾಗಲ್ಲ MCs, ಏನಕ್ಕಂದರೆ ಒಳ್ಳೊಳ್ಳೆ ವ್ಯೂಗಳನ್ನ ತೋರ್ಸೋಕ್ಕಾಗಲ್ಲ. ಸ್ವಲ್ಪ ದೂರ ಓಡಿಸ್ಕೊಂಡು ಹೋಗ್ತೀನಿ, ನೋಡೋಣ ಅಲ್ಲಿ ಮಾರ್ನಿಂಗ್ ಅಥವಾ ಸನ್ರೈಸ್ ಆದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. MCs ಎಲ್ಲರಿಗೂ ಗುಡ್ ಮಾರ್ನಿಂಗ್. ಟೈಮ್ ಇವಾಗ ಎಷ್ಟಾಯಿತು ಅಂದರೆ 11 ಗಂಟೆ ಆಯಿತು. ಸೊ ಈ ಅಂಗಡಿಯಲ್ಲೇ ಇವಾಗ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಇಲ್ಲಿ ಒಂದು ಇಡ್ಲಿ ವಡೆ ಎಷ್ಟು ಗೊತ್ತಾ? 60 ರೂಪಾಯಿ ಅಂತೆ. ಕೇಳಿ ನಮಗಂತೂ ಶಾಕ್ ಆಗೋಯ್ತು. ತಿನ್ನೋಕ್ಕೆ ಮುಂಚೆ ಕೇಳಲಿಲ್ಲ, ಎಲ್ಲ ಸರಿಗೆ ತಿನ್ಬಿಟ್ಟಿದ್ದೀವಿ. ಬನ್ಸು, ಪೂರಿ, ನೀರು ದೋಸೆ, ಇಡ್ಲಿ ವಡ ಅಂತ. ಅದಾದಮೇಲೆ ಕೇಳಿದ್ರೆ 600 ರೂಪಾಯಿ ಅಂದ್ಬಿಡೋದು ಬಿಲ್ಲು. ತುಂಬ ಜಾಸ್ತಿ ಆಗೋಯ್ತು. ಒಂದು ಇಡ್ಲಿ ವಡನೇ 60 ರೂಪಾಯಿ ಅಂದರೆ ಥಿಂಕ್ ಮಾಡಿ ನೋಡಿ, ಬೆಂಗಳೂರಲ್ಲೆಲ್ಲ 30 ರೂಪಾಯಿಗೆ ಸಿಗುತ್ತೆ. ಬಟ್ ನೀರು ದೋಸೆ ಕಮ್ಮಿ, ಇಲ್ಲಿ ನೀರು ದೋಸೆ 40 ರೂಪಾಯಿ ಅಂತೆ. ಮಂಗಳೂರು ಬನ್ಸೂ 50 ರೂಪಾಯಿ ಅಂತೆ. ಫುಲ್ ಕಾಸ್ಟ್ಲಿ. ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ. ಆಲ್ಮೋಸ್ಟ್ 350 ಕಿಲೋಮೀಟರ್ ಓಡಿಸ್ಕೊಬಂದ್ಬಿಟ್ಟಿದ್ದೀವಿ ರೀ. ಪೆಟ್ರೋಲು ಡ್ರೈ ಆಯಿತು, ಇವಾಗ ಕರೆಕ್ಟ್ ಆಯಿತು. 2 ಪಾಯಿಂಟ್ ಆಗೈತೆ. ಮುಂದೆ ಹೋದಾಗ ಎಲ್ಲರೂ ಹಾಕ್ಸ್ಕೋಬೇಕು. ಈ ಹೋಟೆಲ್ ಎಲ್ಲಿದೆ ಅಂದರೆ ಆಗುಂಬೆ ಘಾಟ್ ಇಳ್ದಿದ ತಕ್ಷಣವೇ ಲೆಫ್ಟ್ ಸೈಡಲ್ಲಿದೆ MCs. ಬಟ್ ರೇಟ್ ಅಂತೂ ತುಂಬ ಕಾಸ್ಟ್ಲಿ. ನನಗೆ ಯಾಕೋ ಅಷ್ಟು ವರ್ತಿಲ್ಲ ಅನ್ನಿಸ್ತು. ನೀವು ಬಂದಾಗ ಟ್ರೈ ಮಾಡಿ ನೋಡಿ ಒಂದ್ಸರಿ. ಇವಾಗ ಆಗುಂಬೆ ಘಾಟೆಲ್ಲ ಇಳಿದು ಬಂದ್ವಿ. ಆ್ಯಕ್ಚುಲಿ ಮಾರ್ನಿಂಗ್ ಬರಬೇಕಾದ್ರೆ ಸಕ್ಕದಾಗಿತ್ತು ಕ್ಲೈಮೇಟ್ ಮಾತ್ರ. ಅದನ್ನು ನಾನು ನಿಮಗೆ ತೋರ್ಸೋಣ ಅನ್ನಷ್ಟಲ್ಲಿ ಇನ್ನೊಂದು ಪ್ರಾಬ್ಲಮ್ ಬಂದ್ಬಿಡ್ತು ನಮಗೆ. ಏನು ಪ್ರಾಬ್ಲಮ್ ಅಂದರೆ ನಮ್ಮ ಚಿನ್ ಮೌಂಟ್ ಇದೆಯಲ್ಲ, ಆ್ಯಕ್ಷನ್ ಕ್ಯಾಮ್ರಾ ಹಾಕ್ಕೊಳ್ಳೋದು, ಅದು ಬಂದ್ಬಿಟ್ಟು ಒಡೆದೋಗ್ಬಿಡ್ತು ರೀ. ಒಂದೇ ಒಂದು ಮೌಂಟ್ ತಂದಿದೆ, ಈ ಬಕ್ಕಲ್ ಥರ ಬರುತ್ತೆ ಕ್ಲಿಪ್ ಹಾಕೋದು ಹಿಂಗೆ, ಆ ಕ್ಲಿಪ್ಪೇ ಒಡೆದೋಯ್ತು. ಅದಕ್ಕೋಸ್ಕರ ಗಮ್ನ ಹುಡ್ಕಿದ್ದೀನಿ ಬೆಳಗ್ಗೆ ಎಲ್ಲೂ ಸಿಗಲಿಲ್ಲ. ಆಮೇಲೆ 9 ಗಂಟೆಗೆ ಅಂಗಡಿ ಎಲ್ಲ ಓಪನ್ ಆದಮೇಲೆ ಒಂದು ಅಂಗಡಿಲಿ ಸಿಕ್ತು. ಅಂಗಡಿಲಿ ಗಮ್ ತಗೊಂಡು ಫೆವಿಕಾಲ್ ಹಾಕಿ ಇವಾಗ ಅಂಟಿಸಿದ್ದೀನಿ. ಸ್ಟ್ರಾಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. 30,000 ಆ್ಯಕ್ಷನ್ ಕ್ಯಾಮ್ರಾನ 5 ರೂಪಾಯಿ ಗಮ್ನ ನಂಬ್ಕೊಂಡು ಸಿಗಾಕ್ಸಿದ್ದೀನಿ ನಾನು ಹೆಲ್ಮೆಟಲ್ಲಿ. ಇಲ್ಲಿಂದ ಮುರುಡೇಶ್ವರ ಎಷ್ಟು ಕಿಲೋಮೀಟ್ರ್ ಇದೆ ಅಂದರೆ 100 ಕಿಲೋಮೀಟರ್ಸ್ MCs. 100 or 150 ಕಿಲೋಮೀಟರ್ ಅಂದ್ಕೊಂಡಿದ್ದೀನಿ. ಮೇ ಬಿ 100 ಇರಬೇಕು, ಯಾಕಂದರೆ 349 ಕಿಲೋಮೀಟರ್ ಓಡಿಸ್ಕೊಬಂದ್ಬಿಟ್ಟಿದ್ದೀವಲ್ಲ. ಇಲ್ಲಿಂದ ಕರೆಕ್ಟಾಗಿ 100 ಕಿಲೋಮೀಟರ್ಸ್ ಇರಬೇಕು ಮುರುಡೇಶ್ವರಗೆ. ನಾನು ಹೊನ್ನಾವರದಲ್ಲಿ ಸ್ಕೂಬಾ ಡೈವಿಂಗ್ ಮಾಡೋದು ಅಂದ್ಕೊಂಡಿದ್ದೆ. ಆಮೇಲೆ ನೋಡಿದ್ರೆ ಮುರುಡೇಶ್ವರಲ್ಲೇ ಅಂತೆ ಸ್ಕೂಬಾ ಡೈವಿಂಗ್ ಇರೋದು. ಇವಾಗ ಅಲ್ಲಿ ಹೋಗ್ಬಿಟ್ಟು ಫಸ್ಟು ರೂಮ್ ಹುಡುಕ್ಬೇಕು ನಮ್ಮ ಇಷ್ಟು ಜನಕ್ಕೆ. ಬೆಳಗ್ಗೆ ಕ್ಲೈಮೇಟ್ ಅಂತೂ ಏನು ಸಕ್ಕದಾಗಿತ್ತು ಗೊತ್ತಾ. ನಾವೆಲ್ಲ ಫಸ್ಟ್ ಅದನ್ನ ಫಾಗ್ ಅಂತಾನೆ ಅನ್ಕೊಂಡಿರ್ಲಿಲ್ಲ.
ನಾರ್ಮಲ್ ಆಗಿ ಪುಡಿ ಪುಡಿ ಸಿಮೆಂಟ್ ಬರುತ್ತಲ್ಲ ಅದರಲ್ಲಿ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ವಿ. ಸ್ವಲ್ಪ ದೂರ ಓಡಿಸ್ಕೊಂಡು ಹೋಗಾದ್ಮೇಲೆ ಫುಲ್ ಫಾಗ್ ಬಂತ. ನಾವು ಇದೇನೋ ಹೊಗೆ ಇರಬೇಕು, ಸ್ಮೋಕ್ ಅಂದರೆ ಡಸ್ಟ್ ಇರಬೇಕು ಅಂದ್ಕೊಂಡ್ರೆ ಫುಲ್ ಫಾಗು. ಆ್ಯಂಡ್ ಅದೇ ಥರ ಫುಲ್ ಚಳಿನೂ ಆಗಕ್ಕೆ ಸ್ಟಾರ್ಟ್ ಆಗೋಯ್ತು. ನೆನ್ನೆ ನೈಟಿಂದನೂ ಚಳಿನೇ ಹೊಡಿತಾ ಇತ್ತು. ಬೆಳಗ್ಗೆ ಆ ಫಾಗಲ್ಲಿ ಗಾಡಿ ಓಡಿಸೋದಕ್ಕೆ ಒಂಥರ ಏನೋ ಚೆನ್ನಾಗಿತ್ತು. ಆ ಚಳಿಲಿ ಜಾಸ್ತಿ ಚಳಿ ಇರಲಿಲ್ಲ, ಬಟ್ ನೈಟ್ ಕಂಪೇರ್ ಮಾಡೋದಕ್ಕಿಂತ ಬೆಳಗ್ಗೆ ತುಂಬ ಜಾಸ್ತಿ ಚಳಿ ಇತ್ತು. MCS ಮುರುಡೇಶ್ವರಗಿನ್ನ 54 ಕಿಲೋಮೀಟರ್ಸ್ ಐತೆ MCS. ಆ್ಯಂಡ್ ಲೆಫ್ಟ್ ಸೈಡ್ ನೋಡಿ ಸಮುದ್ರ ಎಷ್ಟು ಸಕ್ಕದಾಗೈತೆ. ಈ ಕಡೆ ನಾನು ಬಂದೇ ಇಲ್ಲ ಲಾಸ್ಟ್ ಟೈಮ್ ಬರಬೇಕಾದ್ರೆ. ನಾನು ಬಂದ್ಬಿಟ್ಟು ಲಾಸ್ಟ್ ಇಯರ್ ಡಿಸೆಂಬರಲ್ಲಿ ಬಂದಿದ್ದೆ. ಬಟ್ ಈ ಥರ ಒಂದು ಮ್ಯಾಟರ್ ಇರೋದೇ ನನಗೆ ಗೊತ್ತಿರ್ಲಿಲ್ವಲ್ಲ. ಬೇರೆ ಯಾವುದೋ ದಾರಿಯಿಂದ ಹೋಗ್ಬಿಟ್ಟಿದೆ. ಇವಾಗ ಈ ಬೀಚ್ ಸೈಡ್ ರೋಡ್ನ ನೋಡ್ತಾ ಇರೋದು. ಆ್ಯಕ್ಚುಲಿ ಇಲ್ಲಿಂದ ಗೋವಾಗೆ ಹೋಗೋ ರೂಟು ಇದೆ ಅನ್ಕೋತೀನಿ. ಗೋವಾಗೆ ಹೋಗೋ ರೂಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ ರೋಡು. ಮೇ ಬಿ ಇದೇ ಇರಬೇಕು. ಹಿಂಗೆ ಸ್ಟ್ರೈಟ್ ಹೋದರೆ ಗೋವಾಗೆ ಹೋಗ್ಬಿಡ್ತೀವೇನೋ. ಈ ರೈಡಲ್ಲಿ ಲೆಫ್ಟ್ ಸೈಡ್ ಸಮುದ್ರ, ರೈಟ್ ಸೈಡ್ ಫುಲ್ಲು ಗ್ರೀನರಿ ನೋಡ್ಕೊಂಡು ಓಡಿಸೋದಕ್ಕೆ ಒಂಥರ ಮಜಾ. ನಾನು ಪೆಟ್ರೋಲ್ ಹಾಕ್ಸೋ ಗ್ಯಾಪಲ್ಲಿ ನಮ್ಮ ಹುಡುಗರೆಲ್ಲ ಹೋಗ್ಬಿಟ್ಟವ್ರು ಮುಂದಕ್ಕೆ. ನನಗೆ ಇವಾಗ ದಾರಿನೇ ಗೊತ್ತಿಲ್ಲ, ಅದಕ್ಕೆ ನಮ್ಮ ಗೂಗಲ್ ಅಕ್ಕನ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ದೀನಿ. MCS ರೂಮಿಗೆ ಬಂದು ರೀಚ್ ಆಗಾಯಿತು. ಸೊ ಈ ರೂಮು ಎಲ್ಲಿದೆ ಅಂದರೆ ಮುರುಡೇಶ್ವರ ಹತ್ರ ನಾವು ಮಹಾರಾಷ್ಟ್ರ ಹೋಗ್ಬಿಟ್ಟು ಬರಬೇಕಾದ್ರೆ ಒಂದು ರೂಮಲ್ಲಿ ಸ್ಟೇ ಮಾಡಿದ್ವಲ್ಲ, ಅದೇ ಸೇಮ್ ರೂಮೇನೆ ಇದು, ಬಟ್ ಪಕ್ಕದ ರೂಮು. ಸೊ 2 ರೂಮ್ನು ಬುಕ್ ಮಾಡಿದ್ವಿ. ಏನಕ್ಕಂದರೆ ಬಂದಿರೋದು ಜಾಸ್ತಿ ಜನ ಅಲ್ವಾ. ಸೊ ಪಕ್ಕದ ರೂಮ್ನ ಬುಕ್ ಮಾಡಿದ್ವಿ, ಈ ರೂಮ್ನ ಬುಕ್ ಮಾಡಿದ್ವಿ. ಲಾಸ್ಟ್ ಟೈಮ್ ಬಂದಾಗ ಬರೀ 700 ಅಷ್ಟೇ ಇತ್ತು. ಈ ಸರಿ ಬಂದ್ಬಿಟ್ಟು ಸೀಸನ್ ಇದೆ ಅಂತ ಸ್ವಲ್ಪ ಜಾಸ್ತಿ ಮಾಡೋರು ಪ್ರೈಸು. ಬಂದಿದ ತಕ್ಷಣ ಎಲ್ಲರೂ ಫುಲ್ ಫ್ಲ್ಯಾಟು. ಇಲ್ಲಿ ಇವನು ನಮ್ಮ ರೈಡ್ರ್ ಕುಲ ಮಲ್ಗೋಣ, ಪಕ್ಕದಲ್ಲಿ ಇನ್ನೊಂದು ರೂಮ್ ಐತೆ, ಅಲ್ಲೆಲ್ಲ ಫುಲ್ ಫ್ಲ್ಯಾಟು, ಎಲ್ಲ ಮಲ್ಗೋರೆ ಗಾಡಿ ಓಡಿಸಿ ಟಯರ್ಡಲ್ಲಿ. ನಾನು ಬಂದ್ಬಿಟ್ಟು ಎಡಿಟಿಂಗ್ ಕುತ್ಕೋತಾ ಇದ್ದೀನಿ. ನಮಗೆ ಇಲ್ಲಿ ರೆಸ್ಟೆಲ್ಲ ಮಾಡ್ತಾ ಇದ್ದೀನಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ MCS. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಕೋತೀನಿ. ಸಿ ಯು, ಟೇಕ್ ಕೇರ್, ಟಾಟಾ, ಬೈ ಬೈ. ಎಲ್ಲರೂ ಸೇಫಾಗಿ ಬೈಕ್ ರೈಡ್ ಮಾಡಿ, ಹೆಲ್ಮೆಟ್ ಹಾಕದೆ ಯಾರು ಗಾಡಿ ಎತ್ಬೇಡಿ MCS. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಈ ವ್ಲಾಗ್ ಬಂದ್ಬಿಟ್ಟು ಕಂಟಿನ್ಯೂ ಎಪಿಸೋಡ್ ಬೈ ಎಪಿಸೋಡ್ ಬರುತ್ತೆ. ಸೊ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಸಿ ಯು, ಟೇಕ್ ಕೇರ್, ಟಾಟಾ, ಬೈ ಬೈ MCS.